ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಡೋಕ್ಲಾ. ಇದು ಗುಜರಾತಿನ ಒಂದು ವಿಶೇಷವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ನೀವು ತಿನ್ಬೋದು, ಹಾಗೆ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲೂ ಸಹ ನೀವು ಇದನ್ನು ತಿನ್ಬೋದು. ಮಾಡೋದಂತೂ ತುಂಬಾ ಸುಲಭ, ಹಾಗೆ ತುಂಬಾ ಸಾಫ್ಟಾಗಿ ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ನೀವು ಒಂದು 20-25 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ಇದು ದೊಡ್ಡೋರಿಂದ ಹಿಡಿದು ಚಿಕ್ಕೋರ ತನಕ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬಾಕ್ಸಿಗೆ ಸಾಮಾನ್ಯವಾಗಿ ನಾವು ಉಪ್ಪಿಟ್ಟು, ಪಲಾವು, ಚಿತ್ರಾನ್ನ ಈ ಥರ ಕೊಟ್ಟಿರ್ತೀವಿ. ಬಟ್ ನೀವು ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಬಾಕ್ಸಿಗೆ ಕೊಡಿ. ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಡೋಕ್ಲಾ ಮಾಡೋ ವಿಧಾನನ ನೋಡೋಣ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು 1 ಕಪ್ಪು ಅಳತೆನಲ್ಲಿ ಸುಮಾರು 2 ಜನ ತಿನ್ಬೋದು. ಇದನ್ನು ನಾವು ಫಸ್ಟು ಜರಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು 4 ಜನ 5 ಜನ ಇದ್ದೀರಾ ಅಂತ ಅಂದರೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಕಪ್ಪಲ್ಲಿ ನೀವು 2 ಕಪ್ಪು ನೀವು ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಕಂಪ್ಲೀಟು ನಾವು ಈ ಥರ ಜರಡಿ ಮಾಡ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಸ್ವಲ್ಪ ರುಚಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನು ಸಕ್ಕರೆ ಬಳಸ್ತಾ ಇದ್ದೀನಿ. ಅಂದರೆ ಸುಮಾರು ಸಣ್ಣ ಸ್ಪೂನಲ್ಲಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಡೋಕ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ನಂತರ ಅರಿಶಿನದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ನೀವು ಕೂಡ ಬೇಕಾದರೆ, ಅಂದರೆ ನಾವು ಕಾಮನ್ ಆಗಿ 1 ಟೇಬಲ್ ಸ್ಪೂನು ನಾವು ದೊಡ್ಡ ಸ್ಪೂನಲ್ಲಿ ಬಳಸ್ತೀವಲ್ಲ, ನೀವು ಅಷ್ಟನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ನಾವು ಲಾಸ್ಟಲ್ಲೂ ಕೂಡ ಹಾಕ್ಕೊಳ್ತೀವಿ, ಅದನ್ನು ನೆಕ್ಸ್ಟ್ ಸ್ಟೆಪ್ ಆಮೇಲೆ ನೋಡೋಣ. ಫಸ್ಟು ಇದನ್ನು ನಾವು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ವ, ಸುಮಾರು ನೋಡಿ ಈ ಗ್ಲಾಸಲ್ಲಿ 1 ಗ್ಲಾಸು ಅಳತೆ ನೀರು ನಮಗೆ ಬೇಕಾಗುತ್ತೆ. ಇದನ್ನು ನಾವು ಗಂಟು ಇಲ್ಲದೆ ಇರೋ ರೀತಿನಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು. ಅದಕ್ಕೆ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ನಾವಿಲ್ಲಿ ನೀರನ್ನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಒಂದು 10 ನಿಮಿಷ ನಾನು ಅದನ್ನು ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ನೋಡಿ, ನಾನಿಲ್ಲಿ ಕೇಕ್ ಮೋಲ್ಡ್ ಇದೆಯಲ್ವಾ, ಸೊ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಾಕಿ ಇದನ್ನು ಸ್ವಲ್ಪ ಸುತ್ತ ಎಲ್ಲ ನಾನು ಈ ಥರ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ನೀವು ಒಂದು ಸ್ಟೀಲಿನ ಪಾತ್ರೆನಲ್ಲೂ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ಇದರಲ್ಲೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಂತರ ನಾವು ಇದನ್ನು ಫಸ್ಟು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಫಸ್ಟು ಸ್ವಲ್ಪ ನೀರನ್ನು ಸೇರಿಸಿ ನೋಡಿ, ಈ ಥರ ಸ್ಟ್ಯಾಂಡ್ ಇರುತ್ತಲ್ವ, ಅದನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈಗ ಅದನ್ನು ಒಂದು 5 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಅದು ಕುದಿ ಬರಬೇಕು. ಈಗ ನಾನು 10 ನಿಮಿಷ ಮುಚ್ಚಿಟ್ಟಿದ್ದೆ ಅಲ್ವಾ, ಈಗ ಕೊನೆಯಲ್ಲಿ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ನಾವು ಮನೆಯಲ್ಲಿ ಬಳಸುವಂತಹ ಅಡುಗೆ ಸೋಡಾನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕಂಪ್ಲೀಟಾಗಿ 1 ಗ್ಲಾಸ್ ನೀರು ಸಂಪೂರ್ಣವಾಗಿ ಇಲ್ಲಿ ಬಳಸ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಅಂದರೆ ಅಡುಗೆ ಸೋಡದ ಬದಲಾಗಿ ನೀವಿಲ್ಲಿ ಬೇಕಾದರೆ ಬೇರೆ ಈನೋ ಪೌಡರ್ನು ಕೂಡ ನೀವಿಲ್ಲಿ ಬಳಸ್ಬೋದು. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿರಲಿ. ನಾನಿಲ್ಲಿ ಅಡುಗೆ ಸೋಡಾನ ತುಂಬ ಜಾಸ್ತಿನೂ ಬಳಸಿಲ್ಲ, ತುಂಬ ಮೀಡಿಯಮ್ ಆಗಿ ಬಳಸಿದ್ದೀನಿ. ನಿಮಗೆ ತುಂಬ ಫ್ಲಫಿ ಆಗಬೇಕು ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಹಾಕ್ಕೊಳ್ಬೋದು. ಅಥವಾ ನೀವು ಈ ಪೌಡರ್ ಬದಲಾಗಿ ಹೇಳಿದ್ನಲ್ವ, ನೀವು ಈನೋ ಪೌಡರ್ನು ಕೂಡ ಇಲ್ಲಿ 1 ಪ್ಯಾಕೆಟು ಬಳಸ್ಬೋದು. ನಂತರ ನೋಡಿ, ನಾನಿಲ್ಲಿ ಇದನ್ನು ಫಸ್ಟು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಮಧ್ಯ ಭಾಗದಲ್ಲಿ ಇಟ್ಬಿಟ್ಟು ಇದನ್ನು ಸುಮಾರು ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು 20-25 ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ.
ಹಾಗೆ ಈ ಒಂದು ರೆಸಿಪಿ ತುಂಬಾ ಆರೋಗ್ಯಕರ ಅಂತಲೇ ಹೇಳ್ಬೋದು. ಕಡಲೆ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇನೆ. ನಂತರ ಈಗ ನೋಡಿ ಇದು ಬೆಂದಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಸಹಾಯದಿಂದ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು 5 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ 5 ನಿಮಿಷ ಆದಮೇಲೆ ನೋಡಿ ಚಾಕುಗೆ ಯಾವುದೇ ರೀತಿ ಇಲ್ಲಿ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ಸೊ ಇದು ಕರೆಕ್ಟಾಗಿ ಬೆಂದಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಟವ್ನ ಆಫ್ ಮಾಡಿಕೊಂಡೆ. ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬಿಟ್ಟರೆ ಸಾಕು ನೀವು ಇದನ್ನು. ಅಷ್ಟರಲ್ಲಿ ನಾವು ಇದನ್ನು ಸಿಂಪಲ್ ಆದಂತಹ ಒಂದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮೊದಲನೇದಾಗಿ ನೋಡಿ 1 ಟೇಬಲ್ ಸ್ಪೂನು ನಾನಿಲ್ಲಿ ಪ್ಯಾನಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನೇ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕತ್ತರಿಸಿರೋಂತಹ ಒಂದು 4 ಹಸಿಮೆಣಸಿನಕಾಯಿ ತುಂಡುಗಳನ್ನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ಬೇಕಾಗತ್ತೆ. ನಂತರ ನಾವು ಇದನ್ನು ಜಸ್ಟ್ 1 ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಡೋಕ್ಲಾಗೆ ಇದನ್ನು ನಾವು ಹಾಕ್ಕೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ಹಾಗೆ ತಿನ್ನೋದಕ್ಕಾಗೋದಿಲ್ಲ. ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ ಅಂದರೆ 1/4 ಗ್ಲಾಸು ನೀರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಜಸ್ಟ್ ಒಂದೇ ಒಂದು ನಿಮಿಷ ಸಾಕು. ನಾನು ಆವಾಗಲೇ ಹೇಳಿದ್ನಲ್ವ ಸಕ್ಕರೆನ ನಾನು ಕೊನೆಯಲ್ಲೂ ಒಂದು ಸಲ ಹಾಕ್ಕೊಳ್ತೀನಿ ಅಂತ. ಸೊ ನಾನು ಸಕ್ಕರೆನ ಈ ಟೈಮಲ್ಲೂ ಕೂಡ ನೋಡಿ ಈ ಒಂದು ಟೇಬಲ್ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನು ಅಷ್ಟು ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಇದಕ್ಕೂ ಕೂಡ ನಾವು ಯಾಕಂದರೆ ನೀರು ಹಾಕಿರೋದ್ರಿಂದ ಇದಕ್ಕೂ ಕೂಡ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಕುದಿ ಬಂದರೆ ಸಾಕು. ಇದು ನೋಡಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಅರ್ಧ ನಿಂಬೆಹಣ್ಣು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈ ರಸ ಏನಿದೆ ಕಂಪ್ಲೀಟಾಗಿ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದು ಇವಾಗ ರೆಡಿ ಆಗಿದೆ. ನೋಡಿ ಇದು ಕೂಡ ಇವಾಗ ತಣ್ಣಗಾಗಿದೆ. ಈ ಎಡ್ಜಸ್ ಎಲ್ಲ ಏನಿದೆ ಇದನ್ನು ಸ್ವಲ್ಪ ನಾವು ಇದನ್ನು ಬಿಡಿಸ್ಕೋಬೇಕಾಗತ್ತೆ. ಇವಾಗ ಒಂದು ಪ್ಲೇಟಿಗೆ ಇದನ್ನು ಇವಾಗ ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದ್ರ ಮೇಲ್ಗಡೆ ಒಂಚೂರು ಟ್ಯಾಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬಾ ಪ್ಲಫಿಯಾಗಿ ಬಂದಿದೆ ಅಷ್ಟೇ. ತುಂಬಾ ಸ್ಮೂತ್ ಅಂದರೆ ತುಂಬಾ ಸ್ಮೂತಾಗಿರುತ್ತೆ. ತಿನ್ನಬೇಕಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕೈಗೆ ಯಾವುದೇ ರೀತಿ ಅಂಟ್ಕೊಳ್ತಾ ಇಲ್ಲ. ಇದು ಪರ್ಫೆಕ್ಟಾಗಿ ಬೆಂದಿದೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಇದನ್ನು ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವಿಲ್ಲಿ ಸ್ವಲ್ಪ ದೊಡ್ಡದಾಗೂ ಕೂಡ ನೀವಿಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಆವಾಗಲೇ ಇದನ್ನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ವ ನೀರು, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಈ ಮಧ್ಯಭಾಗ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದೆಲ್ಲ ಕಂಪ್ಲೀಟಾಗಿ ಒಳಗಡೆ ಹೋಗಬೇಕು ಇದು ನೀರೆಲ್ಲ. ಸೊ ನಾವು ಇದನ್ನು ಸೈಡಲ್ಲಿ ಕ್ಲೀನಾಗಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ನಾನು ಕಂಪ್ಲೀಟಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನೀರನ್ನು. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಡೋಕ್ಲಾ ಗುಜರಾತಿನ ರೆಸಿಪಿ, ಹಾಗೆ ಇದನ್ನು ನಾವು ಈವ್ನಿಂಗು ಕೂಡ ಮಾಡ್ಕೊಳ್ಬೋದು. ಸೊ ರೆಡಿಯಾಗಿದೆ. ಇವಾಗ ಇದನ್ನು ಕಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಯಾವುದೇ ರೀತಿ ಪ್ಲೇಟಿಗೂ ಕೂಡ ಅಂಟ್ಕೊಳ್ತಾ ಇಲ್ಲ, ಹಾಗೆಯೇ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ನಾವು ದಿಢೀರ್ನೇ ತಿನ್ನೋ ಹಾಗಿಲ್ಲ. ಇದು ಒಂದು 5 ನಿಮಿಷ ನಾವು ಇದನ್ನು ಬಿಟ್ಬಿಟ್ಟು ನಾವು ನಂತರ ತಿನ್ನಬೇಕಾಗುತ್ತೆ. ಯಾಕಂದರೆ ಸಿರಪ್ ಹಾಕಿರ್ತೀವಲ್ವ ಅದೆಲ್ಲ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ. ಹಾಗಾಗಿ ಇವಾಗ ನಾನು ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಆರೋಗ್ಯದಾಯಕ ಅಂತ ಹೇಳ್ಬೋದು. ಈ ಒಂದು
ಡೋಕ್ಲಾ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ? ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಒಳಗಡೆ ಕೂಡ ತುಂಬಾ ಸ್ಪಾಂಜಿಯಾಗಿದೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.